ನಿಭಾಯಿಸ್ತದೆ ವಿಶ್ವಾಸ ನನಗೆ ಇದೆ. ಅಲ್ಲ ಇನ್ನೂ ಅದಾಗ್ತಿಲ್ಲ ಸರ್ ಇಲ್ಲ ಅದು ನೋಡಿ, ನಾನು ಸ್ಪೀಕರ್ ಆಗಿದ್ದೇನೆ, ಅಲ್ಲಿ ಸರ್ಕಾರ ಇದೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಪ್ರತಿಭಟನೆಲ್ಲ ಅದನ್ನು ಒಟ್ಟಿಗೆ ಒಗ್ಗಟ್ಟಿನಿಂದ ಅದನ್ನು ನಿಭಾಯಿಸ್ತದೆ ವಿಶ್ವಾಸ ನನಗಿದೆ. ಈಗಾಗಲೇ ಬಹುಶಃ ನಮಗೆ ಮಾಹಿತಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗೆ ನಮ್ಮ ಡಿಸೆಂಬರ್ 8ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಇವತ್ತು ನಮ್ಮ ಬೆಳಗಾಂನಲ್ಲಿ ಅಧಿವೇಶನ ನಡೆಯಲಿಕ್ಕಿದೆ. ಸರ್, ಈಗ ಬೆಳಗಾವಿ ಅಧಿವೇಶನ ಬರೀ ಕಾಲಹರಣ ಆಗ್ತದೆ, ಬರೀ ಇಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ ಬರ್ತಾರೆ. ಯಾವುದು ವಿಷಯ ಕುರಿತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದ ಕುರಿತು ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಸಚಿವರು ಶಾಸಕರು ಭಾಗವಹಿಸಲ್ಲ ಅನ್ನೋ ಒಂದು ಆರೋಪಗಳು ಹಲವು ವರ್ಷಗಳಿಂದ ಇದೆ ಸರ್. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನೋಡಿ, ನಾವೆಲ್ಲರೂ ಕೂಡ ಸಕಾರಾತ್ಮಕದ ಚಿಂತನೆಯಲ್ಲಿ ಇರಬೇಕು. ಒಂದು ಯಾಕೆಂತ ಹೇಳಿದರೆ ಅಧಿವೇಶನದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಶಾಸಕರು ಇವತ್ತು ಭಾಗವಹಿಸ್ತಾರೆ. ಒಂದು ಚರ್ಚೆಯಲ್ಲಿ ಕೂಡ ಇವತ್ತು ಭಾಗವಹಿಸ್ತಾರೆ. ರಾತ್ರಿ 12-1-1:30 ಗಂಟೆ ತನಕ ಕೂಡ ಇವತ್ತು ಚರ್ಚೆ ನಡೆದಿದೆ. ಅದಲ್ಲದೆ ಭಾಳಷ್ಟು ಇವತ್ತು ಬಿಲ್ಗಳು ಕೂಡ ಇವತ್ತು ಪಾಸಾಗಿದೆ. ಯಾವುದೇ ಒಂದು ಗೊಂದಲ ಇಲ್ಲದೆ ಇವತ್ತು ಅಧಿವೇಶನ ನಡೆದದ್ದು ಕೂಡ ಇವತ್ತು ಇದೆ. ಆದ ಕಾರಣ ಇವತ್ತು ಸಕಾರಾತ್ಮಕದ ಚಿಂತನೆಯಲ್ಲಿ ಇವತ್ತು ಒಂದು ಅಧಿವೇಶನವು ಉತ್ತರ ಕರ್ನಾಟಕದ ಭಾಗದ ನಡೀತಿರುವಾಗ ಜನಸಾಮಾನ್ಯರು, ಮಾಧ್ಯಮದವರು, ಸಂಘ ಸಂಸ್ಥೆಗಳು ಸಂಪೂರ್ಣವಾದ ಸಹಕಾರ ಕೊಟ್ಟು ಅಧಿವೇಶನ ಇನ್ನಷ್ಟು ಅತ್ಯುತ್ತಮ ನೆರವೇರಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಜನತೆಗೆ ಪ್ರಯೋಜನ ಆಗುವಂಥ ತೀರ್ಮಾನ ತಗೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಸರ್ವರ್ ಕೊಡೋ ಜವಾಬ್ದಾರಿ. ಜನರ ಅಪೇಕ್ಷೆ ಮೇರೆಗೆ ಮತ್ತು ಅವರ ಒಂದು ಅಪೇಕ್ಷೆ ಮತ್ತು ಅವರ ಒಂದು ಬೇಡಿಕೆ ಇದೆ, ಅದಕ್ಕೆ ಅನುಗುಣವಾಗಿ ಇವತ್ತು ನಡೆದುಕೊಂಡು ಉತ್ತಮವಾಗಿ ಸದನ ನಡೆಸುವಂಥ ಒಂದು ಭಾಗವಹಿಸಿ ಸದನದಲ್ಲಿ ಅದರ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ಎಲ್ಲ ಶಾಸಕರದು ಮತ್ತು ಸರ್ಕಾರದ್ದು ಮತ್ತು ಪ್ರತಿಪಕ್ಷ ಶಾಸಕರೇ ಸರ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ, ಪ್ರತ್ಯೇಕ ರಾಷ್ಟ್ರಪತಿಗೆ ಈ ಭಾಗ ಹಲವು ವರ್ಷಗಳಿಂದ ಪ್ರತ್ಯೇಕ ರಾಜ್ಯಕ್ಕಾಗಿ ಕೂಗು ಹೇಳ್ತಾನೆ ಇದೆ ಸರ್. ಆಗಾಗ ಏನು ಹೇಳ್ತೀರಿ ಸರ್? ಇಲ್ಲ, ಇದರ ಬಗ್ಗೆ ನಾನು ರಾಜು ಕಾಗೆ ಜೊತೆ ನಾನು ಚರ್ಚೆ ಮಾಡ್ತೇನೆ ಸರ್. ಅಲ್ಲ ಸರ್, ದೆಹಲಿ ಬಾಂಬ್ ಬ್ಲಾಸ್ಟ್ ಬಳಿಕ ವಿಧಾನಸೌಧ ಸುವರ್ಣಸೌಧಕ್ಕೆ ಹೆಚ್ಚಿನ